11:30ಗೆ ಊಟ ಮಾಡಿದ್ದೀನಿ. ಏನಕ್ಕೆಂದ್ರೆ ಬೆಳಗ್ಗೆ ಎದ್ದು ಫಸ್ಟು ಬ್ರಷ್ ಮಾಡಿಕೊಂಡು ಬ್ರಷ್ ಎಲ್ಲ ಆದಮೇಲೆ ಫಸ್ಟು ನಾನು ಮಾಡಬೇಕಾಗಿತ್ತು ಅಡುಗೆ. ನಮ್ಮ ಆಟ್ಗೆ ಹುಷಾರಿರಲಿಲ್ಲ, ಅದಕ್ಕೆ ನಾನು ಲೆಮನ್ ರೈಸ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಅದಾದಮೇಲೆ ರೆಡಿ ಆಗಿಬಿಟ್ಟು ಗ್ಯಾಸ್ ಎಲ್ಲ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಡ್ಯೂಟಿ ಆನ್ ಮಾಡಿದೆ. ಫಸ್ಟ್ ಡ್ಯೂಟಿ ಬಿತ್ತು, ಅಲ್ಲಿ ನಮ್ಮ ವ್ಯೂವರ್ ಸಿಕ್ಕಿದ್ರು. ಫಸ್ಟ್ ಡ್ರಾಪು ಕಾರ್ಮಲಾರಾಮ್, ಟೈಮು 11:30. ಏನು ಮಾಡೋದು ಇವಾಗ? ಡ್ಯೂಟಿ ಅಂತೂ ಬೀಳ್ತಲ್ಲ, ಅದಕ್ಕೆ ನಾನು ಮಾಡ್ಕೊಂಬಂದಿರೋ ಲೆಮನ್ ರೈಸ್ನ ತಿನ್ಬೇಕು ಇವಾಗ. ಟೈಮು ಕರೆಕ್ಟಾಗಿ 11:45. ಏನು ಮಾಡ್ತಾ ಇದೆ ಎಷ್ಟೊತ್ತಲ್ಲಿ? ಏನ್ ಮಾಡ್ತೀಯಪ್ಪ, ಡ್ಯೂಟಿ ಮಾಡ್ಬೇಕಲ್ಲ. ದೀಪಾವಳಿ ಬಂದಿದ್ದೆ ತಡ, 2,000 ಮಾಡೋಕ್ಕಾಗ್ತಾ ಇಲ್ಲ. ದಿನಕ್ಕೆ ಫುಲ್ ಡೇ ಮಾಡಿದ್ರು ಮಾಡೋಕ್ಕಾಗ್ತಾ ಇಲ್ಲ. ಏನ್ ಮಾಡ್ತೀಯ? ಇನ್ನೇನು ಮಾಡ್ತೀಯ, ಓಡಿಸಾಯ್ತು. ಡ್ಯೂಟಿ ಬೀಳ್ಬೇಕಲ್ಲ. ಅಲ್ಲಿ ನಮ್ಮ ಫ್ರೆಂಡ್ ಬಂದಿದ್ದ, ಅವನ ಜೊತೆಯಲ್ಲಿ ವಿಡಿಯೋ ಮಾಡಿದ್ಮೇಲೆ ಅವ್ನು ಡ್ಯೂಟಿ ಬಿತ್ತು ಅಂತ ಅವನು ಹೋದ. ಕಾರ್ಮಲಾರಾಮಿಂದ ಇವಾಗ HSR ಲೇಔಟ್ ಡ್ರಾಪ್ ಮಾಡಿದೆ. ಇವಾಗ ಟೈಮ್ ಬಂದ್ಬಿಟ್ಟು 1:32. ಡ್ಯೂಟಿ ಬೀಳ್ತಿಲ್ಲ ಅಂತ ಸೊಳ್ಳೆನ ನೋಡ್ಕೊಂಡಿದ್ದೆ. ಆಮೇಲೆ ಬೆಳಿಗ್ಗೆ ಮತ್ತೆ ಒಂದು ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ಖಾಲಿ ಬರ್ತಾ ಇದ್ದೆ. ಹೊಂಗಸಂದ್ರ ಬಿತ್ತು, ಹೊಂಗಸಂದ್ರ ಡ್ರಾಪ್ ಮಾಡಿದೆ. ಇವಾಗ ಸೀದಾ ಮನೆ ಕಡೆ ಗಾಡಿನ ಪಾರ್ಕ್ ಮಾಡ್ಕೊಳ್ಗೆ ಬಂದೆ. ನಮ್ಮ ಆಟ್ ಮಲ್ಕೊಂಡಿತ್ತು. ಅದಾದಮೇಲೆ ನಾನು ಮಾಡಬೇಕಾಗಿತ್ತು ಅಡುಗೆ ಏನು ಅಂತಂದರೆ ಲೆಮನ್ ರೈಸ್ಗೆ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಫಸ್ಟು ಲೆಮನ್ ರೈಸ್ಗೆ ರೆಡಿ ಮಾಡಿಕೊಂಡೆ. ಲೆಮನ್ ರೈಸ್ಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ಫೈನಲಿ ಲೆಮನ್ ರೈಸ್ ಎಲ್ಲ ರೆಡಿ ಆಯಿತು. ಲೆಮನ್ ರೈಸ್ ಎಲ್ಲ ರೆಡಿ ಆದಮೇಲೆ ಮತ್ತೆ ನಮ್ಮ ಆಟ್ನ ಎಬ್ಬಿಸ್ತೆ ತಿಂತೀಯ ಅಂತ ಎದೊಳಿಲ್ಲ. ನಮ್ಮ ಪಾಪು ಮಸ್ತಾಗಿ ನಡೀತಾ ಇತ್ತು. ನನಗೆ ಹೊಟ್ಟೆ ಹಸಿತಿದೆ, ಚೆನ್ನಾಗಿ ಬಾರಿಸ್ದೆ. ಇವತ್ತು ನಾವು ವ್ಲಾಗ್ ಮುಗೀತು, ಮತ್ತೆ ಸಿಕ್ಕನ ನಾಳೆ.